ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ಮಾನಸ ಮಾತಾಡ್ತಿದ್ದೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ. ಅವರು ಕೂಡ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಇದು ನಮ್ಮ ಮಮ್ಮಿ ಊರಿನಿಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದು ನಮ್ಮೂರಿನ ಕೆರೆ ಮತ್ತು ಅದು ದೇವಸ್ಥಾನ. ನಾವಿಲ್ಲಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ಹೇಳಿ ಅಂದರೆ ಸಿಹಳ್ಳಿ ಹುಚ್ಚಮ್ಮ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸಲುವಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಕೆರೆ ಅಂದರೆ ನೆನ್ನೆ ಮೊನ್ನೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಹೋಯಿತು ನಮ್ಮ ಕಡೆ. ಅದರಿಂದ ನೋಡ್ತಾ ಇರ್ಬೋದು ಕೆರೆ ಎಲ್ಲ ಮತ್ತು ಕಾಲುವೆ ಎಲ್ಲ ತುಂಬಿ ಹರಿತಾ ಇದೆ ನಮ್ಮ ಕಡೆ. ಅದು ಕೊಕ್ಕರೆ ಇತ್ತು, ದೊಡ್ಡ ಕೊಕ್ಕರೆ. ಅದಕ್ಕೆ ಸಲುವಾಗಿ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು. ಇದು ನಮ್ಮ ಊರ ಹತ್ರ ಅಂದರೆ ಕೆರೆ ಬಿಟ್ಟು ಮುಂದೆ ಹೋಗ್ಬೇಕಾದ್ರೆ ಈ ಥರ ಇತ್ತು. ನೋಡ್ತಾ ಇರ್ಬೋದು ಎಷ್ಟು ಗ್ರೀನರಿಯಾಗಿ ಕಾಣಿಸ್ತಾ ಇದೆ ಅಂತ. ಇದು ನೆಕ್ಸ್ಟ್ ಒಂದು ಕೆರೆ ಅಂದರೆ ಪಕ್ಕದೂರು ಹೆಸರು ಬೆಂಡರವಾಡಿ ಅಂತ ಹೇಳಿ. ಬೆಂಡರವಾಡಿ ಕೆರೆ ಇದು. ಕೆರೆ ಅಂದರೆ ತುಂಬ ಅಗಲ ಮತ್ತು ತುಂಬ ಆಳ ಇದೆ ಇಲ್ಲಿ. ಅಲ್ಲಿ ಅಂದರೆ ದೇವಸ್ಥಾನಗಳು ಇದೆ ಅಂತ ಹೇಳಿದ್ರೆ ಅದ್ರ ಪಕ್ಕ ಕೆರೆ ಇರುವಂಥದ್ದು ವಾಡಿಕೆ ಅಲ್ವಾ. ಹಾಗೆ ಇಲ್ಲೂ ಕೂಡ ಕೆರೆ ಅಂದರೆ ತುಂಬ ದೂರದಲ್ಲಿ ನಿಮ್ಮ ಝೂಮ್ ಮಾಡಿದ್ರೆ ಅಷ್ಟೇ ಕಾಣಿಸುತ್ತೆ ಅನಿಸುತ್ತೆ. ಅಲ್ಲಿ ಒಂದು ದೇವಸ್ಥಾನ ಇದೆ. ನಮಗೆ ಏನೂ ಸಿಕ್ಕಿರಲಿಲ್ಲ, ಸೊ ನಾವು ನಡ್ಕೊಂಡೇ ಹೋಗ್ತಾ ಇದ್ವಿ. ನಮ್ಮೂರಿಂದ ನಾವು ಯಾವುದೇ ರೂಟು ಹೋಗಬೇಕು ಅಂತ ಹೇಳಿದ್ರು ಬಸ್ಸಲ್ಲಿ ಹೋಗೋದಕ್ಕಾಗಲ್ಲ, ಬೈಕ್ ಇರಬೇಕು, ಹಾಗೆ ಹೋಗ್ಬೇಕಷ್ಟೇ. ವಿಡಿಯೋ ಮಾಡ್ತಾನೆ. ಹಾಯ್, ಎಲ್ಲರಿಗೂ ನಮಸ್ತೆ. ನಾನು ಮಾನಸ ಮಾತಾಡ್ತಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿರ್ತೀರಾ ಅಂತ. ಇವಾಗ ನಾವು ಯಾವ ಊರಲ್ಲಿದ್ದೀವಿ ಅಂತ ಹೇಳಿದ್ರೆ ಈ ಊರ ಹೆಸರು ಬಂದು ಸಿಹಳ್ಳಿ ಅಂತ ಹೇಳಿ. ಸಿಹಳ್ಳಿ ದೇವಸ್ಥಾನಕ್ಕೆ ಅಂತ ಹೇಳಿ ಬರ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಮಮ್ಮಿ ಹೋಗ್ತಾ ಇದ್ದೀವಿ. ಇವಾಗ ಜನ ಜಾಸ್ತಿ ಇಲ್ಲ, ತುಂಬ ಜನ ಇರ್ತಿದ್ರು ಮತ್ತು ಟೆಂಪೋಗಳೆಲ್ಲ ಇರ್ತಾಯಿತ್ತು. ಹಬ್ಬ ಇರೋ ಕಾರಣ ಎಲ್ಲ ತಿಂಡಿ ಮಾಡ್ಕೊತಾ ಇರ್ತಾರಲ್ವ, ಅದಕ್ಕೆ ಸಲುವಾಗಿ ಯಾರೂ ಕೂಡ ಬಂದಿಲ್ಲ, ಟೆಂಪೋಗಳು ಕೂಡ ಸಿಕ್ಕಿಲ್ಲ. ಸೊ ನಾವು ನಡ್ಕೊಂಡೆ ಹೋಗ್ತಾ ಇದ್ದೀನಿ. ನಾನು ನಮ್ಮ ಇಬ್ಬರು ನಡ್ಕೊಂಡೇ ಹೋಗ್ತಾ ಇದ್ದೀವಿ. ಏನೂ ಸಿಕ್ಕಿಲ್ಲ ನಮಗೆ. ದೇವಸ್ಥಾನದಲ್ಲಿ ಗುಡ್ಡಪ್ಪವ್ರು ಇರ್ತಾರೋ ಇರಲ್ವೋ ಅನ್ನೋದ್ರ ಬಗ್ಗೆನೂ ಸರಿಯಾಗಿ ಗೊತ್ತಿಲ್ಲ. ಅಲ್ಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ದೇವಸ್ಥಾನ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದಾನೆ ವೀಡಿಯೋಸ್ನ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದು ಬಂದು ದೇವಸ್ಥಾನ. ನಾವು ನಡ್ಕೊಂಡು ಬರ್ತಾ ಇದ್ದೆ ಅಲ್ವಾ, ಆದಷ್ಟು ಮಾತಾಡಿದೆ. ನಡೀತಾ ಮತ್ತು ಮಾತಾಡ್ಕೊಂಡು ಬಂದರೆ ತುಂಬ ದಣಿವಾಗ್ತಿತ್ತು. ಅದಕ್ಕೆ ನಾನು ಅಲ್ಲಿಗೆ ವಿಡಿಯೋನ ಸ್ಟಾಪ್ ಮಾಡಿ ದೇವಸ್ಥಾನದಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಅಂದರೆ ಹಬ್ಬ ಇರೋ ಕಾರಣದಿಂದ ಅಷ್ಟಾಗಿ ಜನರೇನು ಇರಲಿಲ್ಲ. ಹಾಗೆ ಇದು ಕೊಂಡ ನಡೀತದೆ ಈ ದೇವಸ್ಥಾನದಲ್ಲಿ. ಸುಮಾರು ಒಂದು ವಾರದ ತನಕ ಹಬ್ಬ ನಡೀತದೆ, ಜಾತ್ರೆ ಥರ. ಆ ಟೈಮಲ್ಲಿ ಕೊಂಡ ನಡೆಸೋದಕ್ಕೆ ಅಂತೇಳಿ ಅದನ್ನು ಯಾವಾಗಲೂ ಓಪನ್ ಮಾಡಿ ಇಟ್ಟಿರ್ತಾರೆ. ಇನ್ನೂ ಹಾಳ ಮಾಡ್ತಾರೆ. ಇವಾಗ ಮಳೆ ಊದಿರೋದ್ರಿಂದ ಮಣ್ಣೆಲ್ಲ ಅಲ್ಲೇ ಸೇರಿಕೊಂಡು ಹಾಳ ಕಮ್ಮಿ ಇದೆ. ಬಾಗಿಲಲ್ಲಿ ಎಲ್ಲರೂ ಅರಿಶಿನ ಕುಂಕುಮ ಗಂಧಗಡ್ಡೆ ಕರ್ಪೂರ ಧೂಪ ಎಲ್ಲ ಹಾಕಿ ಪೂಜೆ ಮಾಡ್ಕೊತಾರೆ. ಒಳಗಡೆ ಹೋಗಿ ಕಾಯಿ ಒಡಿಸುವಂಥವ್ರು ಒಳಗಡೆನೂ ಕೂಡ ಮಾಡಿಸ್ತಾರೆ. ಜನ ಯಾರೂ ಇಲ್ದೇ ಇರೋ ಕಾರಣ ಬಾಗಿಲ ಹತ್ರನೂ ಮಾಡ್ಕೋಬಹುದಾಗಿತ್ತು. ಹಾಗೆ ನಾವು ಕೂಡ ಮಾಡ್ಕೊಂಡ್ವಿ. ಹಾಗೆ ಅಲ್ಲಿ ಪಾದ ಇರುತ್ತಲ್ವ, ಪಾದದ ಹತ್ರನೂ ಹೂ ಇಟ್ಟು ಪೂಜೆ ಮಾಡ್ಕೊಂಡ್ವಿ. ಮತ್ತು ಒಳಗಡೆ ಹೋದ್ವಿ. ಅರ್ಚಕರು ಕೂಡ ಇದ್ದರು. ಅಂದರೆ ಅಲ್ಲಿ ಮನುಷ್ಯರ ಮೇಲೆ ದೇವರು ಬಂದು ಹೇಳುವಂಥದ್ದು ಇದೆ. ಅಂದರೆ ನಾವು ಲೇಟಾಗಿ ಹೋಗಿರೋ ಕಾರಣ ದೇವರು ಬಂದು ಹೊರಟೋಗ್ಬಿಟ್ಟಿತ್ತು. ನೆಕ್ಸ್ಟ್ ಇನ್ನೊಂದ್ಸಲ ಯಾವಾಗಾದರೂ ಬನ್ನಿ ಅಂತ ಹೇಳಿದ್ರು. ಇದು ಬಂದು ದೊಡ್ಡ ಹುಚ್ಚಮ್ಮ ತಾಯಿ ದೇವಸ್ಥಾನ. ನೆಕ್ಸ್ಟು ಅಲ್ಲಿ ಪೂಜೆ ಆದಮೇಲೆ ಇದು ಚಿಕ್ಕ ಹುಚ್ಚಮ್ಮ ತಾಯಿ ದೇವಸ್ಥಾನಕ್ಕೆ ಬಂದಿದ್ವಿ. ಅಲ್ಲಿ ಬಾಗಿಲ ಹತ್ರ ತುಂಬ ಜನ ಪೂಜೆ ಮಾಡ್ತಾಯಿದ್ರು. ಹಾಗೆ ನಾವು ಕೂಡ ಪೂಜೆ ಮಾಡ್ಕೊಂಡ್ವಿ. ಇದು ಹೊಸ್ತಿಲು. ಹಾಗೆ ಒಳಗಡೆ ಹೋದರೆ ನಿಮಗೆ ದೇವ್ರ ದರ್ಶನ ಕೂಡ ಆಗುತ್ತೆ. ಇದು ಪಾದದ ಹತ್ರನೂ ಕೂಡ ಹೂ ಇಟ್ಟು ನಮಸ್ಕಾರ ಮಾಡ್ಕೊಂಡ್ವಿ. ನೋಡ್ತಾ ಇರ್ಬೋದು ದೇವ್ರನ್ನ. ಗೋಲ್ಕನೂ ಇತ್ತು. ನೀವು ಅಂದರೆ ದೇವಸ್ಥಾನ ಅಂತ ಹೇಳಿದ್ರೆ ಗೋಲ್ಕ ಅದೆಲ್ಲ ಇದ್ದದ್ದೇ ಅಲ್ವಾ. ಅದು ಅಲ್ಲದೆ ನಾನು ಈ ವಿಡಿಯೋನ ಅಂದರೆ ಸಿಹಳ್ಳಿ ಹುಚ್ಚಮ್ಮ ದೇವ್ರನ್ನ ಇದು 3ನೇ ಬ್ಲಾಗ್ ಅನಿಸುತ್ತೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು. ಅಲ್ಲಿ ಮತ್ತು 2 ದೇವರ ಹತ್ರನೂ ಪೂಜೆ ಮಾಡಿಸಿದ್ದಾದಮೇಲೆ ಬಸವಪ್ಪಂಗೊಂದು ಬಾಳೆಹಣ್ಣು ಕೊಟ್ಟು ಬಸವಪ್ಪನ ಸುತ್ತಲೂ ಒಂದು ಪ್ರದಕ್ಷಿಣೆ ಹಾಕಿ ನೆಕ್ಸ್ಟು ದೇವಸ್ಥಾನ ಸುತ್ತ ಎಷ್ಟು ಅಗಲ ವಿಶಾಲವಾಗಿದೆ ಅಂತ ಹೇಳಿ ನಾನು ವಿಡಿಯೋ ಕ್ಲಿಪ್ನ ತಗೊಂಡೆ. ತುಂಬ ಅಂದರೆ ತುಂಬ ದೊಡ್ಡ ದೇವಸ್ಥಾನ ಅಂತಲೇ ಹೇಳ್ಬೋದು. ಆದರೆ ಜನ ಇಲ್ದೇ ಇರೋ ಕಾರಣದಿಂದ ನಮಗೆ ಈ ಒಂಥರ ಬಿಕೋ ಅನ್ನೋ ಥರ ಅನ್ನಿಸ್ತಾ ಇತ್ತು. ಹಬ್ಬ ಇರೋ ವಾತಾವರಣದಿಂದಾಗಿ ಜನ ಕೂಡ ಕಡಿಮೆ ಇದ್ದಾರೆ ಅಷ್ಟೇ.
ತುಂಬ ದಿನ ತನಕ ಜಾತ್ರೆ ನಡೀತೆ. ನಾನು ಆದರೆ ಆ ವಿಡಿಯೋ ಶೇರ್ ಮಾಡ್ತೀನಿ. ಪೂಜೆ ಎಲ್ಲ ಮಾಡಿಸಿದ್ದಾಯಿತು. ದೇವಸ್ಥಾನದ ಹತ್ರ ಒಂದು 10 ನಿಮಿಷ ಕೂತ್ಕೊಳ್ಳೋದ ಅಂತ ಹೇಳಿ ಕೂತ್ಕೊಂಡಿದ್ದೀವಿ. ಅಲ್ಲೇ ದೇವಸ್ಥಾನ ಕಾಣಿಸ್ತಾ, ಅದು ದೊಡ್ಡ ಹುಚ್ಚಮ್ಮ ದೇವಸ್ಥಾನ. ಇವಾಗ ಸದ್ಯಕ್ಕೆ ಒಂದು ಸ್ವಲ್ಪ ಹೊತ್ತು ಪೂಜೆ ಮಾಡಿಸಿದ್ಮೇಲೆ ಕೂತ್ಕೊಂಡು ಹೋಗೋದ ಅಂತ ಹೇಳಿ ಬಂದು ಕೂತ್ಕೊಂಡಿದ್ವಿ. ಇವಾಗ ಸುಮಾರು ಒಂದು 3-4 ಕಿಲೋಮೀಟ್ರಷ್ಟು ಬಸ್ ಸ್ಟ್ಯಾಂಡ್ ತನಕ ನಡಿಬೇಕು. ಬೈಕಲ್ಲಿ ಬರೋರೆಲ್ಲ ತುಂಬ ಜನ ಬೈಕಲ್ಲಿ ಬಂದಿರೋರು ಉಂಟು. ಇಲ್ಲಿ ನಮ್ಮ ಮನೆಯಲ್ಲಿ ಯಾರೂ ಇರಲಿಲ್ಲ ಅಲ್ವಾ, ಸೊ ನಾವು ನಡ್ಕೊಂಡೇ ಬಂದಿದ್ದೀವಿ. ಪೂಜೆ ಎಲ್ಲ ಆಯಿತು, ಕೂತಿದ್ದೀವಿ. ಯಾವುದಾದ್ರೂ ಸಿಂಗಲ್ ಬೈಕ್ ಬಂದರೆ ಈ ಊರು ಬಸ್ ಸ್ಟ್ಯಾಂಡ್ ತನಕ ಬಿಡಿಸ್ಕೊಂಬಿಡೋದ ಅಂತ ಹೇಳಿ. ಬಸ್ ಸ್ಟ್ಯಾಂಡ್ಗೂ ಇಲ್ಲಿಗೂ ಸುಮಾರು ಒಂದು 3 ಕಿಲೋಮೀಟ್ರ್ ಅಷ್ಟೇ ಐತೆಪ್ಪ. ನಡೆಯೋದಕ್ಕೆ ಕಷ್ಟ ಅನಿಸುತ್ತೆ. ಆ ಕಡೆಯಿಂದ ಹೆಂಗೋ ಬಂದ್ಬಿಟ್ವಿ, ಈ ಕಡೆಯಿಂದ ಹೆಂಗಪ್ಪ ಅನ್ನಿಸ್ತೈತೆ. ಮಮ್ಮಿನೂ ಕೂತಿದ್ದಾರೆ ಇಲ್ಲೇ ಪಕ್ಕ. ಇವಾಗ ಟೈಮು ಕರೆಕ್ಟಾಗಿ 3:15. ಊಟನೂ ಆಗಿಲ್ಲ, ಏನಂದರೆ ಏನಿಲ್ಲ, ತುಂಬ ಹೊಟ್ಟೆ ಹತ್ತೈತೆ. ಇದು ಬಸ್ ಸ್ಟ್ಯಾಂಡ್ಗೆ ಹೋಗಿ, ಈ ಊರು ಬಸ್ ಸ್ಟ್ಯಾಂಡಲ್ಲಿ ಏನು ಸಿಗೋದಿಲ್ಲ ತಿನ್ನೋದಕ್ಕೆ. ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲೋಗಿನೇ ತಗೊಂಡು ತಿನ್ನಬೇಕು. ಗೋಬಿನೋ ಮಸಾಲೆನೋ ಏನಾದರೂ ತಿನ್ನೋದ ಅಂದ್ಕೊಂಡಿದ್ದೀವಿ. ಏನು ತಿಂತೀವಿ ಅಂತಲೂ ಗೊತ್ತಿಲ್ಲ. ಮನೆಗೆ ಎಷ್ಟೊತ್ತು ಹೋಗ್ತೀನಿ ಅಂತ ನಾನು ತಿಳಿಸ್ತೀನಿ ನಿಮಗೆ. ಅಲ್ಲಿ ತನಕ ಎಲ್ಲರಿಗೂ ಬಾಯ್. ಹೊಟ್ಟೆ ಹಸಿತಾಯಿತ್ತು ಅಂದ್ವಲ್ವ, ಅದಕ್ಕೆ ಸೆಟ್ ದೋಸೆ ಒಬ್ಬರು ಮತ್ತು ಅನ್ನ ಸಾಂಬಾರು ಒಬ್ಬರು ತೊಗೊಂಡು ಊಟ ಮಾಡ್ಕೊಂಡ್ವಿ. ಫುಲ್ ಮಳೆ. ಆದರೆ ನಮ್ಮ ಊರಿಗೆ ಬಂದಿದ್ದೀವಿ, ಇನ್ನು ಮನೆಗೆ ಹೋಗಿಲ್ಲ. ಎಲ್ಲರೂ ಇದ್ದೀವಿ ಇಲ್ಲಿ. ನಮ್ಮ ಅಜ್ಜಿ, ನಮ್ಮ ಮಮ್ಮಿ, ಹಾಗೆ ನಾನು ಕೂಡ ಇದ್ದೀನಿ. ಇದು ನಮ್ಮೂರ ದೇವಸ್ಥಾನ. ಈ ದೇವಸ್ಥಾನನ ಸಾಕಷ್ಟು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಆಂಜನೇಯ ದೇವಸ್ಥಾನದ ಪಕ್ಕನೇ ಕೆರೆ ಉಂಟು. ನಾವು ಚಿಕ್ಕವರಾಗಿರ್ಬೇಕಾಗಿದ್ದಾಗಿಂದನೂ ಈ ಮರ ಐತೆ. ನಾವು ಇದರಲ್ಲಿ ಆಟ ಆಡ್ತಿದ್ವಿ ಮುಂಚೆ, ತೂಗುಯ್ಯಲ್ಲ ಅಲೆ ಆಟನ. ಇವಾಗ ಯಾರು ಆಡ್ತಾರೋ ಗೊತ್ತಿಲ್ಲ. ನಾವು ಇಲ್ಲಿಗೆಲ್ಲ ಜಾಸ್ತಿ ಬರೋದಿಲ್ಲ. ಇದು ಬಸವಪ್ಪನ ದೇವಸ್ಥಾನ. ನಮ್ಮೂರಲ್ಲಿ ಸಿದ್ದಪ್ಪಾಜಿ ದೇವಸ್ಥಾನದ್ದು ಒಂದು ಬಸವಪ್ಪ ತೀರೋಗಿತ್ತು. ಅದಕ್ಕೆ ಅಂತೇಳಿ ಅದನ್ನು ಇಲ್ಲಿ ತಗೊಬಂದು ಊತಾಕಿದ್ರು. ಹಾಗೆ ಊತಾಕಿರೋ ಜಾಗದಲ್ಲಿ ಬಸವಪ್ಪನ ದೇವಸ್ಥಾನನೂ ಕೂಡ ಕಟ್ಟಿದ್ದಾರೆ. ಇದು ಬಸವಪ್ಪನ ದೇವಸ್ಥಾನ. ಇಲ್ಲಿ ನೋಡಿ, ಇಲ್ಲೆಲ್ಲ ಆ ಬಸವಪ್ಪನ ಫೋಟೋನ ಕೆತ್ತಿಸಿರೋದೆಲ್ಲ ಚಿತ್ರವನ್ನು ಬಿಡಿಸಿದ್ದಾರೆ ಅಂತ ಇರ್ಬೋದು. ಇದು ಬಾಗಿಲು, ಬೀಗ ಹಾಕಿದ್ದಾರೆ. ಬೀಗ ನೋಡಿ ಎಷ್ಟು ಬೇರೆ ಥರ ಇತ್ತಲ್ವ, ಡಿಫ್ರೆಂಟ್ ಆಗೈತೆ. ಹಿಂಗೆ ಹೇಳ್ದು ಬೀಗ ಹಾಕ್ಬೇಕು. ಸೋಮವಾರ ಮಾತ್ರ ಪೂಜೆ ಅನಿಸುತ್ತೆ ಇಲ್ಲಿ. ಮತ್ತು ಇದು ನಾಗಕನ್ನಿಕೆ ದೇವಸ್ಥಾನ. ಇದು ಹಳ್ಳಿಕಟ್ಟೆ ಹತ್ರ ನಾಗಕನ್ನಿಕೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಕಡೆ ಹೋಗಿ ತೋರಿಸೋದಕ್ಕಾಗಲ್ಲ, ಯಾಕಂದರೆ ಮಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಟೇಕ್ ಕೇರ್. ಹಾಗೆ ಬಾಯ್.